ಇವತ್ತು 8ವರೆಗೆ ಆರಂಭ ಮಾಡಿದ್ವಿ, ಹಾಗಾಗಿ 8ವರೆಗೇ ಹೆಡ್ಲೈನ್ ಕೊಟ್ಟಿದ್ದೀವಿ. ಈಗ ಕಾರ್ಯಕ್ರಮ ನೋಡೋಕ್ಕೆ ಶುರು ಮಾಡಿದ್ದವರಿಗೆ ಹೇಳ್ಬಿಡ್ತೀನಿ, ನಾವು ಅರ್ಧ ಗಂಟೆಗಳ ಕಾಲ ಪ್ರಜ್ವಲ್ ರೇವಣ್ಣ ಅವರ ಸುದ್ದಿಯನ್ನೇ ಹೇಳಿದ್ವಿ. ಈಗ ಒರಿಜಿನಲ್ ಕೆಲವು ರಾಜಕಾರಣದ ಸುದ್ದಿಗೆ ಬರ್ತೀವಿ. ನನಗನ್ಸುತ್ತೆ ಒಂದು ಮಾತಿದೆ, ಅವನ ಲಕ್ ಭಾಳ ಖರಾಬಿದೆ ರೀ ಅಂತ ಹೇಳ್ತಾರೆ. ಲಕ್ ಖರಾಬಿದೆ ಅಂತ. ಬಟ್ ಸಿದ್ದರಾಮಯ್ಯ ವಿಚಾರದಲ್ಲಿ ಲಕ್ ಖರಾಬಲ್ಲ, ಬ್ಯಾಡ್ ಲಕ್ಕೂ ಖರಾಬಿದೆ. ಲಕ್ ಖರಾಬ್ ಬೇರೆ. ಅಂದರೆ ನೋಡಿ, ಪ್ರಾಸಿಕ್ಯೂಷನ್ ಕೊಟ್ಬಿಟ್ರು ಅಂದರೆ ಏನೂ ಆಗಲ್ಲ ಅಂತಿತ್ತು, ಅದು ಉಲ್ಟಾ ಆಗ್ತಾ ಇದೆ ಪ್ರತಿಯೊಂದು ಕೂಡ. ಅಂದರೆ ಡಾಕ್ಯುಮೆಂಟ್. ಬಹುಶಃ ರಾಜಕೀಯ ನಾಯಕರುಗಳಿಗೆ, ವಿರೋಧ ಪಕ್ಷಗಳಿಗೂ ಆ ಮೂಢ ಹಗರಣ ಏನು ಅಂತ ಕಂಪ್ಲೀಟಾಗಿ ಅರ್ಥ ಆದಂಗೆ ಕಾಣ್ತಾ ಇಲ್ಲ. ಆಮೇಲೆ ಯಾರೆಲ್ಲ ದೂರುದಾರರಿದ್ದಾರೆ, ಸ್ನೇಹಮಯಿ ಕೃಷ್ಣ ಇರ್ಬೋದು, ಅಬ್ರಾಹಂ ಇರ್ಬೋದು, ಫಸ್ಟ್ ದೂರು ಕೊಟ್ಟ ಪ್ರದೀಪ್ ಇರ್ಬೋದು, ಅವರ ಬಳಿ ಕೂಡ ಕಂಪ್ಲೀಟ್ ದಾಖಲೆಗಿಂತ ಅರ್ಧ ದಾಖಲೆಗಳಿದೆ. ಹಾಗಾಗಿ ರಾಜ್ಯಪಾಲರು ಕೂಡ ಮೂವರಿಗೂ ಕರೆ ಕೊಟ್ಟಿದ್ದಾರೆ, ಮೂವರ ಕಬ್ಬಲನ್ನು ಇಟ್ಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಬಟ್ ರಿಪಬ್ಲಿಕ್ ಕನ್ನಡ ಪ್ರತಿ ದಿವಸ ಒಂದೊಂದು ದಾಖಲೆ ಬಿಡುಗಡೆ ಮಾಡ್ತಲ್ವ, ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಾ ಇದೆ. ಇವತ್ತೊಂದು ಬಿಡುಗಡೆ ಮಾಡಿದ್ವಿ, ನೆನ್ನೆ ಆಚೆ ಮೊನ್ನೆ. ಫಸ್ಟ್ ಡೇ ಏನು, ಎಸ್ ಪಾರ್ವತಿ ಅವರು ಕೇಳಿದ್ರು ಇದೇ ಜಾಗದಲ್ಲಿ ಬೇಕು ಅಂತೇಳಿ ಅಲ್ಲಿಂದ ವೈಟ್ನರ್ ಹಾಕಿದ್ದಾರೆ ಅನ್ನುವಂಥ ಆರೋಪದ ಒಂದು ದಾಖಲೆ. ನೆನ್ನೆ ಏನು, ಇಲ್ಲ ಅವರು ಮೂಡಾಗಿ ಹೇಳಿದರು, ನನಗೆ 60-40 ಬೇಡ, ನಿಮ್ಮ ದುಡ್ಡು ಬೇಡ, ಪರ್ಯಾಯ ಜಾಗನೂ ಬೇಡ, ನನಗೆ 50-50ನೇ ಕೊಡಬೇಕು ಅಂತ ಕೇಳಿದರು. ಇವತ್ತೇನು ದಾಖಲೆ ಬಿಡುಗಡೆ ಮಾಡಿದ್ವಿ, 20 ನವಂಬರ್ 2020 ಈ ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗಲ್ಲಿ 14 ಸೈಟ್ ಕೊಡೋದಕ್ಕೆ ಓಕೆ ಆಗುತ್ತೆ. ಆ ಓಕೆ ಆದಂಥ ಮೀಟಿಂಗ್ನಲ್ಲಿ ಸ್ವತಃ ಶಾಸಕರಾಗಿದ್ದಂಥ ಯತೀಂದ್ರ ಸಿದ್ದರಾಮಯ್ಯ ಇದ್ದರು, ಅವರು ಮೂಡ ಸದಸ್ಯರು ಕೂಡ ಆಗಿದ್ದರು. ತಮ್ಮ ತಾಯಿಗೇ ಅಲಾಟ್ ಮಾಡಿಸೋದಕ್ಕೆ ಅನುವು ಮಾಡಿಕೊಟ್ರ. ಉಳಿದ ಸದಸ್ಯರು ಯಾರು ಮಾತಾಡಲಿಲ್ವ ಆ ಸಂದರ್ಭದಲ್ಲಿ? ಈ ನಡುವೆ ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗಿದ್ದಾರೆ, ಡಿ ಕೆ ಶಿವಕುಮಾರ್ ಕೂಡ ಡೆಲ್ಲಿಗೆ ಹೋಗಿದ್ದಾರೆ. ಬಟ್ ನಾವು ಇವತ್ತು ಬಿಡುಗಡೆ ಮಾಡಿದಂಥ ದಾಖಲೆ ಇದೆಯಲ್ಲ, ಸತತವಾಗಿ 3ನೇ ದಿನ ಯಶಸ್ವಿಯಾಗಿ ರಾಜ್ಯಾದ್ಯಂತ ಓಡ್ತಾ ಇದೆ. ಬನ್ನಿ ಇದರ ಬಗ್ಗೆ ಒಂದು ರಿಪೋರ್ಟ್. ಕ್ಲಾರಿಫಿಕೇಷನ್ಸಲ್ಲಿ ಒಂದು ಭಾಗ, ಅದಕ್ಕೆ ಉತ್ತರ ಲೋಕಾಯುಕ್ತದವರು ಕೊಡ್ತಾರೆ, SITನವರು ಕೊಡ್ತಾರೆ. ನಾನವನಲ್ಲ ಅಂತಾರೆ ಸಿದ್ದರಾಮಯ್ಯ. ತಾಯಿಗೆ ಮೋಡಾ ಸೈಟ್ ಕೊಡಿಸಿದ್ರ ಯತೀಂದ್ರ. ಎಕ್ಸ್ಕ್ಲೂಸಿವ್ಗಳ ಹೆಡ್ ಕ್ವಾರ್ಟರ್ಸ್ ರಿಪಬ್ಲಿಕ್ ಕನ್ನಡ ಮತ್ತೊಂದು ಬಾಂಬ್ ಸಿಡಿಸಿದೆ. ಮೊನ್ನೆಯಷ್ಟೇ ವೈಟ್ನರ್ ಹಾಕಿದ ಪತ್ರವನ್ನ ನಾವೇ ಜಗದ ಮುಂದಿಟ್ಟಿದ್ವಿ. ಇದೀಗ ಮತ್ತೊಂದು ಸಂಚಲನ ಸೃಷ್ಟಿಸಿದ್ದೇವೆ. ನವೆಂಬರ್ 20, 2020 ಮೂಡಾ ಸಭೆ ನಡೆದಿತ್ತು. ಆ ಮೀಟಿಂಗ್ಗೆ ಅಂದಿನ ಶಾಸಕ ಸಿದ್ದರಾಮಯ್ಯ ಪಾರ್ವತಿಯವರ ಮಗ, ಮೂಡಾದ ಅಂದಿನ ಸದಸ್ಯ ಯತೀಂದ್ರ ಹೋಗಿದ್ರು. ಘಟಾನುಘಟಿಗಳೇ ಇದ್ದ ಸಭೆಯಲ್ಲಿ 50-50 ಅನುಪಾತದಡಿ ಸೈಟ್ ನೀಡಲು ಅನುಮೋದನೆ ಕೊಟ್ರಂತೆ. ಲೋಕಾಯುಕ್ತದವರಿಗೆ ಗವರ್ನರು ಕ್ಲಾರಿಫಿಕೇಷನ್ಸ್ ಕೇಳಿದ್ದಾರೆ. ಆ ಕ್ಲಾರಿಫಿಕೇಷನ್ಸಲ್ಲಿ ಇದು ಕೂಡ ಒಂದು ಭಾಗ, ಅದಕ್ಕೆ ಉತ್ತರ ಲೋಕಾಯುಕ್ತದವರು ಕೊಡ್ತಾರೆ, SITನವರು ಕೊಡ್ತಾರೆ. ಅದು ಏನು ವೆರಿಫಿಕೇಷನ್ ಮಾಡಬೇಕು, ಅವ್ರ ಸಿಗ್ನೇಚರ್ನ ತಿದ್ದಿದ್ದಾರೆ, ಆಮೇಲೆ ಅದೆಲ್ಲ ಏನು ಪ್ರಶ್ನೆಗಳು ಬಂದಿದೆ ಅದನ್ನೆಲ್ಲ FSL ಇದೆ ನಮ್ಮಲ್ಲಿ, ವೆರಿಫೈ ಮಾಡ್ತಾರೆ. ಗವರ್ನರ್ ವಿರುದ್ಧ ರಾಷ್ಟ್ರಪತಿಗೆ ಕಂಪ್ಲೇಂಟ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ನೀಡಿದ್ದಕ್ಕೆ ರಾಷ್ಟ್ರಪತಿಗಳಿಗೆ ರಾಜ್ಯ ಅಹಿಂದ ಚಳವಳಿ ಸಂಘಟನೆ ದೂರು ನೀಡಿದೆ. ರಾಷ್ಟ್ರಪತಿಯವರು ಕೂಡ ನಾವು ರಾಜ್ಯಪಾಲರ ವಿರುದ್ಧವಾಗಿ ಪ್ರಾಸಿಕ್ಯೂಷನ್ ಕೊಟ್ಟಿರೋ ತಪ್ಪು, ಏನೂ ತನಿಖೆ ಇಲ್ದಿರ, ಏನೂ ಅಪರಾಧ ಇಲ್ದಿರ ಒಬ್ಬ ನಿಷ್ಠಾವಂತ ರಾಜಕಾರಣಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ಆಪಾದನೆ ಮಾಡಿರೋದು ಭಾರಿ ತಪ್ಪು. ತಾವು ರಾಜ್ಯಪಾಲರನ್ನ ಅತಿ ಶೀಘ್ರ ನೀವು ವಾಪಸ್ ತರಿಸ್ಕೋಬೇಕು ಕರ್ನಾಟಕ ರಾಜ್ಯದಿಂದ. ಸಿಎಂ ಸಿದ್ದರಾಮಯ್ಯ DCM DK ಶಿವಕುಮಾರ್ ಹೈಕಮಾಂಡ್ ಭೇಟಿ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ ಬಳಿಕ ರಾಜ್ಯ ರಾಜಕೀಯ ಬೆಳವಣಿಗೆಗಳು, ಪಕ್ಷದ ಸಚಿವರು, ಶಾಸಕರ ಅಭಿಪ್ರಾಯ, ವಿಪಕ್ಷ ನಾಯಕರ ಹಗರಣಗಳ ತನಿಖೆ ಕುರಿತಂತೆ ರಾಹುಲ್ ಗಾಂಧಿ ಜೊತೆ ಚರ್ಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತು ಭವಾನಿ ಲಾಕ್ ಆಗ್ತಾರ? ಅತ್ಯಾಚಾರ ಸಂತ್ರಸ್ತೆ ಕಿಡ್ನ್ಯಾಪ್ ಮಾಡಿಸಿದ್ದೇ ಭವಾನಿ ರೇವಣ್ಣ. ನೋಡಿ, ಅದಕ್ಕೆ ನಾನು ಕತೆ ಹೇಳಿದ್ದು. SIT ಸಲ್ಲಿಸಿದ್ದ ಆರೋಪ ಪಟ್ಟಿಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಮಗನಿಗಾಗಿ ಸಂತ್ರಸ್ತೆ ಕಿಡ್ನ್ಯಾಪ್ ಮಾಡಿಸಿದ್ರಂತೆ ಮಾಜಿ ಸಚಿವ. ನಾನು ಹೇಳಿದ್ದಲ್ಲಪ್ಪ, SIT ಹೇಳಿದ್ದು.
ಸಂತ್ರಸ್ತೆ ಕಿಡ್ನ್ಯಾಪ್ ಮಾಡಿಸಿದ ಕಥೆಯೇ ಬಲು ರೋಚಕ. ಎಲೆಕ್ಷನ್ ಹೊತ್ತಲ್ಲಿ ಎಲ್ಲೆಲ್ಲೂ ರಾಡಿ ಎಬ್ಬಿಸಿದ್ದು ಆ ವಿಡಿಯೋ. ಹುಡುಗರು ಎಲ್ಲರೂ ಆ ಟೈಮಲ್ಲಿ ಒಂದೇ ವಾಟ್ಸಪ್ಪಲ್ಲಿ ಸೆಂಡ್ ಮೀ. ಅವನಿಗೂ ಗೊತ್ತಾಗ್ತಾಯಿತ್ತು, ಇವ್ರಿಗೂ ಗೊತ್ತಾಗ್ತಾಯಿತ್ತು. ಸೆಂಡ್ ಮೀ, ಸೆಂಡು. ಕೊನೆಗೆ ಪ್ರಜ್ವಲ್ ರೇವಣ್ಣ ಜೈಲಿಗೆ ಸೆಂಡು, ಅಲ್ಲಿ ಪೊಲೀಸರಿಂದ ಬೆಂಡು. ಪ್ರಜ್ವಲ್ರದ್ದು ಏನಲ್ಲ ವಿಡಿಯೋ ಹರಿದಾಡಿದ್ದು. ಎಲ್ಲ ವಿಡಿಯೋಗಳಲ್ಲಿ ಇವ ನೋಡಿ ಪುರುಷನ ಮುಖ ಕಾಣ್ತಾ ಇರಲಿಲ್ಲ, ಉಳಿದವ್ರದ್ದೆಲ್ಲ ಕಾಣಬೇಕು, ಊರು ತುಂಬ ಕಾಣಬೇಕು, ತಂದು ಮಾತ್ರ ಕಾಣೋಂಗಿಲ್ಲ. ಅಬ್ಬಬ್ಬ. ಮಹಿಳೆಯರ ಮುಖ ಕಾಣುವಂತೆ ವಿಡಿಯೋ ರೆಕಾರ್ಡ್ ದರ್ಶನ್ ಟೀಮ್ ಕೂಡ ಮಾಡಿತ್ತು. ಪಾಪ ಸಿಕ್ಕಿದೆ ಈಗ ರಿಟ್ರೀವ್ ಆಗಿ. ಇವು ಹುಬ್ಳಿ ಧಾರವಾಡ ಕಡೆ ಒಂದು ಗಾದೆ ಮಾತಿದೆ, ನನಗೆ ಕರೆಕ್ಟ್ ಬರಲ್ಲ, ನನ್ನ ಫ್ರೆಂಡ್ಗಳು ಭಾಳ ಅದ್ಭುತವಾಗಿ ಹೇಳ್ತಾರೆ. ಅದೇನೋ ಸಿಕ್ಕಿಸ್ಕೊಂಡ್ರು ಅನ್ನೋದು ಒಂದು, ಆಮೇಲೆ ಗೋಡೆಗೆ ಏನೋ ಮಾಡಿಕೊಂಡ್ರು ಅಂತ ಮತ್ತೊಂದು ಇದೆಯಲ್ಲ, ಆ ಥರ ನನಗೆ ಕರೆಕ್ಟಾಗಿ ಹೇಳಕ್ಕೆ ಬರಲ್ಲ, ಸಾರಿ. ವಿಡಿಯೋ ಮಾಡಿಕೊಂಡೆ ಇಬ್ಬರು ಸಿಕ್ಕಾಕೊಂಡಿದ್ದು. ಈಗ ಪ್ರಜ್ವಲ್ ರೇವಣ್ಣ ಸಿಕ್ಕಾಕೊಂಡಿದ್ದು ವಿಡಿಯೋ ಮಾಡಿನೇ, ಅಲ್ಲಿ ದರ್ಶನ್ ಟೀಮ್ ಸಿಕ್ಕಾಕೊಂಡಿದ್ದು ವಿಡಿಯೋ ಮಾಡಿನೇ, ಫೋಟೋ ತೆಗೆದು. ಇಲ್ಲಿ ನೋಡಿ ಅವ್ರದ್ದೆಲ್ಲ ವಿಡಿಯೋ ಕಾಣುವಂತೆ. ಮನೆ ಕೆಲಸದ ಮಹಿಳೆ ಮೇಲೆ ಕೂಡ ಪ್ರಜ್ವಲ್ ಅತ್ಯಾಚಾರ ಮಾಡಿದ್ದ. 60 ವರ್ಷದ ಮುದುಕಿರಿ, ಅಜ್ಜಿರಿ. ಅದು ಹೇಳುತ್ತೆ ಪಾಪ, ನಿಮ್ಮ ತಾತನಿಗೆಲ್ಲ ಊಟ ಹಾಕಿದ್ದೀನಪ್ಪ, ಬಿಟ್ಬಿಡಪ್ಪ ಅಂತೇಳಿ. ಎಂಥ ಘೋರ ಮನುಷ್ಯ ಇರ್ಬೋದ್ರಿ ಇವ. ಆದರೆ ತಂದೆ ತಾಯಿಗಳಿಗೆ ಭಯ, ಮಗ ಸೇಫ್ ಆಗಬೇಕು, ಬಿಟ್ಟು ಬಿಡಬೇಕು. ಅದಕ್ಕೆ ನಾನು ಹೇಳಿದ್ದು, ಉದಾಹರಣೆ ಕೊಟ್ಟಿದ್ದು ಧೃತರಾಷ್ಟ್ರ ಪ್ರೇಮ ಅಂತೇಳಿ. ಮಗನ ವಿರುದ್ಧ ದೂರು ದಾಖಲಾಗಿರೋ ಭಯಕ್ಕೆ ಬಿದ್ದರು ರೇವಣ್ಣ. ಪುತ್ರನ ರಕ್ಷಣೆಗಾಗಿ ಬೆಂಬಲಿಗರ ಮೂಲಕ ಸಂತ್ರಸ್ತೆ ಕಿಡ್ನ್ಯಾಪ್. ಈಗ ನಾನು ಕರಿಬಾರ್ದಾ ಧೃತರಾಷ್ಟ್ರ ಅಂತ? ಯಾಕೆ ಸಂತ್ರಸ್ತೆಯನ್ನ ಇವನ ವಿರುದ್ಧ ಉತ್ತರ ಹೇಳ್ಬಿಡ್ತಾಳೆ, ಕಷ್ಟ ಆಗ್ಬಿಡುತ್ತೆ ಅಂತೇಳಿ ಕಿಡ್ನ್ಯಾಪ್. KR ನಗರ ಠಾಣೆಯಲ್ಲಿ ಮೇ 3ರಂದು FIR ದಾಖಲಾಗಿತ್ತು. ಎಲ್ಲ ಆರೋಪಗಳು ಕೂಡ ಸತ್ಯ ಅಂತ SIT ಚಾರ್ಜ್ ಶೀಟಲ್ಲಿ ಬರೆದಿದೆ. ಆಮೇಲೆ ಆಕೆಯನ್ನು ಕರಿಬೇಕಲ್ಲ, ಕಿಡ್ನ್ಯಾಪ್ ಮಾಡೋದು ಬೇರೆ. ಕರೆದದ್ಯಾರು? ಅಕ್ಕ ಭವಾನಿ ರೇವಣ್ಣ. ಎಲ್ಲಿದ್ಯಾ, ಒಮ್ಮೆ ಬಂದ್ಬಿಡು ಅಂತ ಕರೆದ್ರು. ಆಕೆ ಬಂದ್ಲು, ಕಾರಲ್ಲೇ ತಗೊಂಡು ಹೋದ್ರು. ಭವಾನಿ ರೇವಣ್ಣ ಕಿಡ್ನ್ಯಾಪ್ ಮಾಡಿಸಿದರು ಅಂತ SIT ಹೇಳಿದೆ. ಅರ್ಥ ಆಯ್ತಲ್ಲ? ಇದು ಪ್ರಜ್ವಲ್ ರೇವಣ್ಣ ಕಹಾನಿ. ಬಿಡೋ ಪ್ರಶ್ನೆನೇ ಇಲ್ಲ. ದೊಡ್ಡವರಾಗಲಿ ಸಣ್ಣವರಾಗಲಿ ಸಮಾಜವನ್ನು ಒಂದು ತಿದ್ದುವ ಕೆಲಸ ಎಲ್ಲಿಂದಾದರೂ ಒಂದು ಆಗಬೇಕು.